ಪ್ರತಿ ದಿವಸ ಬರ್ತಾರೆ. ಅವರಲ್ಲಿ ಕೇಳೋದೊಂದೇ, ಸರ್ ನನಗೆ 5 ವರ್ಷದಿಂದ ಆಗಿತ್ತು, 6 ವರ್ಷದಿಂದ ಆಗಿತ್ತು, 10 ವರ್ಷದಿಂದ ಆಗಿತ್ತು. ಇದರಲ್ಲಿ ನಾವು ಕೂಲಂಕುಷವಾಗಿ ಅವ್ರನ್ನೆಲ್ಲ ಕೇಳಿ ನೋಡಿದಾಗ ಅವ್ರು ಹೇಳೋದೊಂದೇ, ಸರ್ ನನಗೆ ಸ್ಟ್ರೋಕ್ ಹೊಡೆದಿತ್ತು, ಆ ಟೈಮಲ್ಲಿ ಏನಂದರೆ ನನ್ನನ್ನು ನಾಟಿ ಔಷಧಿ ಕರ್ಕೊಂಡು ಹೋಗ್ಬಿಟ್ರು, ನನಗೆ ಹಾಸ್ಪಿಟ್ಲಿಗೆ ತೋರಿಸಲಿಲ್ಲ. ಅಥವಾ ಕೆಲವೊಮ್ಮೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ಅಡ್ಮಿಟ್ ಮಾಡಿಬಿಟ್ಟು ಅವ್ರು ಹೇಳಿದ್ರು, ಸರ್ ಅಲ್ಲಿ ICUಯಲ್ಲಿ ತಂಡಿ ಅಂತೇಳಿ ನನ್ನ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್. ಅಂದರೆ ಡಾಕ್ಟರ್ ಹೇಳ್ತಾರೆ, ಬೇಡಪ್ಪ ಇರು, ಇನ್ನೊಂದು ಸ್ವಲ್ಪ ದಿವಸ ಇರು, ನೀನು ಸರಿ ಹೋಗ್ತೀಯ ಅಂತ. ಆದರೂ ಕೇಳೋದಿಲ್ಲ. ಆದರೆ ಏನು ಮಾಡಿಬಿಡ್ತಾರೆ, ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ಕೊಂಬಿಟ್ಟು ಬೇರೆ ಇನ್ಯಾವುದೋ ಅವೈಜ್ಞಾನಿಕ ಪದ್ಧತಿ ಹತ್ರ ಹೋಗ್ತಾರೆ. ಇವುಗಳಿಂದ ರೋಗಿಗೆ ಏನಂದರೆ ಭವಿಷ್ಯದಲ್ಲಿ ತುಂಬ ಸಮಸ್ಯೆಗಳು ಬರ್ತವೆ. ಕೆಲವೊಂದು ನಾನು ಎಷ್ಟೋ ಕೇಸಸ್ಗಳು ನೋಡಿದ್ದೀನಿ, ಅವರು ಆರ್ಥಿಕವಾಗಿ ಪೂರ್ಣ ಕಳ್ಕೊಂಬಿಟ್ಟು ಬೀದಿಗೆ ಬಂದದ್ದು ಸಹ ಇದೆ ಆ್ಯಕ್ಚುಲಿ ಇದರಲ್ಲಿ. ಹಾಗಾಗಿ ನನ್ನ ಒಂದು ಕಳಕಳಿಗೆ ಮನವಿ ಏನೆಂದರೆ, ಯಾವುದೇ ಕಾರಣಕ್ಕೂ ಅವೈಜ್ಞಾನಿಕ ಪದ್ಧತಿಗಳನ್ನು ಫಾಲೋ ಮಾಡಿಬಿಡಿ. ಗೊತ್ತಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀವಲ್ಲ, ಗೊತ್ತಿದ್ದವ್ರ ತಿಳ್ಕೊಳ್ಳಿ. ಅಥವಾ ನಮಗೆ ನೀವು ಕಾಲ್ ಮಾಡಿದ್ರು ನಾವು ಹೇಳ್ತೀವಿ ಆ್ಯಕ್ಚುಲಿ ಇದರಲ್ಲಿ ಹೇಗೆ ಅಂತ. ಈವನ್ ಎಷ್ಟೋ ಕೇಸಸ್ಗಳನ್ನ ನಾವು ಹಾಸ್ಪಿಟ್ಲಲ್ಲೇ ನಾವು ಸರಿಪಡಿಸ್ಬೋದು ಆ್ಯಕ್ಚುಲಿ, ಅಲ್ಲೇ ಗೈಡೆನ್ಸಕ್ಕೆ ಎಷ್ಟೋ ಕೇಸಸ್ ನಾವು ಮಾಡಿದ್ವಿ. ನಮಗೆ ಕಾಲ್ ಮಾಡ್ತಾರೆ, ಸ್ಟ್ರೋಕ್ ಹೊಡ್ತಿದ್ದಾಗೆ ಕಾಲ್ ಮಾಡಿ ಅವ್ರು ನಾವು ಕೇಳ್ತೀವಿ, ರೋಗಿ ಏನಾದರೂ ಕೈ ಕಾಲು ಮೂಮೆಂಟ್ಸ್ ಇದೆಯಾ ಅಂತ. ಇದರಲ್ಲಿ ಅವು ಕೆಲವರು ಹೇಳ್ತಾರೆ, ಮುಂಚೆ ಬೆರಳು ಮೂಮೆಂಟ್ಸ್ಗಳಿದೆ, ಕೆಲವು ಸ್ವಲ್ಪ ಮಡಿಸ್ತಾ ಇದೆ. ಆ ಥರ ಇದ್ದಾಗ ಏನಾಗುತ್ತೆ, 1-2-3 ದಿವಸದಲ್ಲಿ ಆ ಮೂಮೆಂಟ್ಸ್ ಹೋಗಿಬಿಡುತ್ತೆ. ಇದರಲ್ಲಿ ಅದು ಯಾವುದೇ ಸರಿಯಾಗಿ ಕ್ರಮ ತೊಗೊಳ್ತಾ ಇದ್ದರೆ ಆ ಮೂಮೆಂಟ್ಸ್ಗಳು ಹೋಗಿಬಿಡ್ತವೆ. ಅದಕ್ಕೆ ನಾವೇನು ಹೇಳ್ತೀವಿ, ಹಾಗಿದ್ರೆ ಅವ್ರಿಗೆ ಹೇಳ್ತೀವಿ, ನೀನು ಕೈ ಕಾಲು ಅಲ್ಲೇ ಮಡಿಸ್ಲಿಕ್ಕೆ ಶುರು ಮಾಡುವಂಥ ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಹೋಗ್ತೀವಿ. ಹಾಗೆ ಏನಾಗುತ್ತೆ, ಅದು ಮೂಮೆಂಟ್ಸ್ ಆವಾಗಲೇ ಬಂದುಬಿಡ್ತಾರೆ.